ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾನು ಜೀನಾ ಮಾರ್ಟಿಸ್. ಫ್ರೆಂಡ್ಸ್, ಇವತ್ತು ನಾನೊಂದು ನಮ್ಮ ಊರಿನ ಆ, ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕಂತ ಹೋದೆ. ನೋಡಿ, ನಾವು ನಮ್ಮ ಊರಿನ ದೇವಸ್ಥಾನಕ್ಕೆ ಹತ್ರ ಮುಟ್ಟಿದೆವು. ಈ ಥರ ಇದೆ. ಇದು ಮಹಾಲಿಂಗೇಶ್ವರ ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ. ಇದು ಲಾಸ್ಟ್ ಟೈಮು ಒಂದು ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿ ಸ್ವಲ್ಪ ಹೊಸತು ಮಾಡಿದರು. ಆ ಟೈಮಲ್ಲಿ ಇನೋಗ್ರೇಷನ್ ಮಾಡುವ ಟೈಮಲ್ಲಿ ನಾನು ಊರಲ್ಲಿ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಬ್ಯುಸಿ ಇದ್ದೆ. ಹೋಗಬೇಕು ಅಂತ ತುಂಬ ಮನಸ್ಸಲ್ಲಿತ್ತು, ಆದರೆ ಹೋಗಲಿಕ್ಕೆ ಆಗಲಿಲ್ಲ. ಈ ಸಲ ನಾನು ಹೇಗಾದರೂ ಮಾಡಿ ನಮ್ಮ ಒಬ್ಬ ಆಟೋ ರಿಕ್ಷಾ ಫ್ರೆಂಡ್ ಇದ್ದರು, ಪ್ರಭಾಕರ್ ಅಂತ, ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಈ ಸಲ ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ. ಇವತ್ತು ಸಂಜೆ. ಸೊ ನಾನು ಇಲ್ಲಿ ಒಳಗಡೆ ಬಂದೆ. ನೋಡಿ, ನಮ್ಮ ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ. ಇಲ್ಲಿ ನಾವು ಯಾವಾಗಲೂ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ಅಲ್ಲಿ ಇಲ್ಲಿ ತುಂಬ ದೊಡ್ಡ ಸಡಗರ ಇರುತ್ತೆ. ಈ ದೇವಸ್ಥಾನದಲ್ಲಿ ತೇರು ಜಾತ್ರೆ ಎಲ್ಲ ಇರುತ್ತೆ. ಆವಾಗ ಚಿಕ್ಕ ಇರುವಾಗ ನಾವು ಬರ್ತಿದ್ದೆವು, ಬಟ್ ಇವಾಗ ಮದುವೆ ಆದಮೇಲೆ ಇದಕ್ಕೆಲ್ಲ ಟೈಮೇ ಇರಲಿಲ್ಲ. ಮತ್ತು ನಾವು ಕೂಡ ಜಾಸ್ತಿಯಾಗಿ ಹೊರ ದೇಶದಲ್ಲಿದ್ದೇವಲ್ಲ, ಸೊ ಆ ಟೈಮಲ್ಲಿ ನಾವು ಬರೋದೇ ಇಲ್ಲ. ಸೊ ಇವತ್ತು ನನಗೆ ಒಂದು ಒಳ್ಳೆಯ ಟೈಮ್ ಸಿಕ್ತು ಬರಲಿಕ್ಕೆ. ನಾವು ಒಳಗಡೆ ಬಂದೆವು. ಮಳೆ ಬರ್ತಾ ಇತ್ತು, ನೀರು ಎಲ್ಲ ಕಡೆ. ಮತ್ತು ಎಲ್ಲ ಈ ಥರ ಒಂದು ಸಲ ಔಟ್ಸೈಡ್ ಫುಲ್ಲು ನಾನು ಈ ದೇವಸ್ಥಾನದ ಸುತ್ತಮುತ್ತಲಿನ ರಮಣೀಯ ದೃಶ್ಯಗಳನ್ನು ಕ್ಯಾಚ್ ಮಾಡಿದೆ. ಅಲ್ಲಿಂದ ಆಚೆ ಹೋದರೆ ಅಲ್ಲಿ ದೇವಸ್ಥಾನದ ಕಲ್ಯಾಣಿ ಇತ್ತು. ನಮ್ಮ ಫ್ರೆಂಡ್ ಅಲ್ಲಿ ಹೋಗಿ ಅದರ ನೀರನ್ನು ಟಚ್ ಮಾಡಿ ಎಲ್ಲ ಬಂದರು. ನಾವು ಹೋಗಿಲ್ಲ ಕೆಳಗಡೆ. ತುಂಬ ಜಾರ್ತಾ ಇತ್ತು, ಸ್ವಲ್ಪ ಹೆದರಿಕೆ ಕೂಡ ಆಯಿತು. ಮತ್ತು ಅವರು ಹೋಗಿ ಬಂದರು. ನೀರು ಮಾತ್ರ ತುಂಬ ಕ್ಲೀನಾಗಿ ಗ್ರೀನ್ ಇತ್ತು. ಗ್ರೀನ್ ಬ್ಲೂ ಅಂತ ಹೇಳ್ತಾರಲ್ಲ, ನೋಡಿ ಆ ಥರ ಇತ್ತು, ತುಂಬ ಕ್ಲೀನಾಗಿತ್ತು. ಅಲ್ಲಿಂದ ಅವರು ಮೇಲೆ ಬಂದ ಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಈ ಸೈಡಿಗೆ ಹೊರಟೆವು. ಫ್ರೆಂಡ್ಸ್, ನನಗೆ ಗೊತ್ತಿದ್ದ ಹಾಗೆ ಈ ದೇವಸ್ಥಾನದಲ್ಲಿರುವ ಗಣೇಶನ ವಿಗ್ರಹ ಇದೆಯಲ್ಲ, ಇದು ಒಬ್ಬ ದಲಿತ ರೈತನಿಗೆ ಸಿಕ್ಕಿದ್ದಂತೆ. ಅವರ ಹೆಸರು ಪೆರ್ಣ ಅಂತ. ಒಂದು ದಿನ ಅವರು ಉಳುಮೆ ಮಾಡುತ್ತಿದ್ದಾಗ ಅವರ ನೇಗಿಲಿಗೆ ಏನೋ ಇದ್ದಕ್ಕಿದ್ದಂತೆ ಆಗಿತ್ತಂತೆ. ಅವರು ನೋಡುವಾಗ ಅದು ಅವರ ಜಮೀನಿನಲ್ಲಿ ಒಂದು ಹುದುಗಿದ್ದ ಗಣಪತಿಯ ವಿಗ್ರಹ ಅವರಿಗೆ ಕಾಣಿಸ್ತದೆ. ನೇಗಿಲು ವಿಗ್ರಹದ ತಲೆಭಾಗಕ್ಕೆ ತಾಗಿದ್ದರಿಂದ ಅದರಿಂದ ರಕ್ತ ಚಿಮ್ಮುತ್ತಿರುವುದು ಅವರಿಗೆ ಕಾಣಿಸ್ತದೆ ಅಂತೆ. ಸೊ ಅದನ್ನು ಅವರು ತಂದು ಇಲ್ಲಿ ಸ್ಥಾಪಿತ ಮಾಡಿ ಈ ದೇವಸ್ಥಾನಕ್ಕೆ ಪೆರ್ಣ ಮತ್ತು ಪೆರ್ಣಂಕಿಲ ಅಂದರೆ ನೇಗಿಲಂತೆ. ಸೊ ಆ ಎರಡು ಹೆಸರುಗಳನ್ನು ಒಟ್ಟಿಗೆ ಮಾಡಿ ಇಲ್ಲಿ ಪೆರ್ಣಂಕಿಲ ಅಂತ ಒಂದು ಜಾಗಕ್ಕೆ ಹೆಸರಿಟ್ಟು ಅಲ್ಲಿ ಕಟ್ಟಿದ ಈ ದೇವಸ್ಥಾನವನ್ನು ನಾವು ಪೆರ್ಣಂಕಿಲ ಗಣಪತಿ ದೇವಸ್ಥಾನ ಅಂತ ಹೇಳ್ತೇವೆ. ಈ ಥರ ನಾನು ತಿಳಿದ ಲೆಕ್ಕದಲ್ಲಿ ಈ ಥರ ಇದೆ ಈ ದೇವಸ್ಥಾನದ ಹಿಸ್ಟ್ರಿ. ಸೊ ನಾವೆಲ್ಲ ಮೊದಲು ಪ್ರಾರ್ಥನೆ ಎಲ್ಲ ಮಾಡಿ ಅದರ ನಂತರ ನಾನೊಂದು ಒಳಗಡೆ ಚಿಕ್ಕ ಒಂದು ವಿಡಿಯೋ ಮಾಡಿದೆ. ಫಸ್ಟಿಗೆ ನಾವು ಪ್ರಾರ್ಥನೆ ಮಾಡಿದೆವು. ನಂತರ ನಮಗೆ ಭಟ್ರು ಹೂ ಮತ್ತು ಗಂಧ ಎಲ್ಲ ಕೊಟ್ಟರು ಪ್ರಾರ್ಥನೆ ಮಾಡಿ. ಅದನ್ನು ತೆಗೆದುಕೊಂಡು ನಾನು ಸ್ವಲ್ಪ ಇಲ್ಲಿ ನೋಡಿ ಈ ಥರ ಇದು ಬಾವಿ. ಆ್ಯಕ್ಚುಲಿ ನೋಡಿ, ಇದು ಹೇಗೆ ಗೊತ್ತಾಗೋದೇ ಇಲ್ಲ. ನೋಡಿ ಬಾವಿ ಹೇಗೆ ಅವರು ಕವರ್ ಮಾಡಿದ್ದಾರೆ ನೋಡಿ, ಪಾತ್ರೆ ಥರ ಇದೆ ಒಳಗಡೆ. ಬಟ್ ನೀರೆಲ್ಲ ಏನೂ ಕಾಣಿಸಲ್ಲ, ಅಷ್ಟು ಡೀಪ್ ಇದೆಯಾ ಅಲ್ಲ, ಅದು ತುಂಬ ಕ್ಲೋಸ್ ಇದೆ ಅಲ್ಲ, ಅದರಿಂದ ಇರಬಹುದು. ಮತ್ತು ನೋಡಿ, ಇದು ದೇವಸ್ಥಾನದ ಒಳಗಡೆ ಅದರ ಶಿಲ್ಪಕಲೆ ತುಂಬ ಒಳ್ಳೆ ಚೆಂದ ಮಾಡಿದ್ದಾರೆ. ಖುಷಿ ಆಯಿತು ನೋಡಿ. ಈ ಥರ ಇದೆ ನೋಡಿ. ಕೆಲವು ಐಟಮ್ಸು ಮರದಿಂದ ಮಾಡಿದ್ದಾರೆ, ಮತ್ತು ಕೆಲವು ಇದು ಕಲ್ಲಿನಿಂದ ಕೂಡ ಕೆತ್ತಿದ್ದಾರೆ. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಬಂಗಾರದ ಹಾಗೆ ಕಾಣ್ತದೆ. ಇದು ಆ್ಯಕ್ಚುಲಿ ಮರದಿಂದ ಮಾಡಿದ್ದಾರೆ ಅವರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಮೊದಲೆಲ್ಲ ನಾವು ಈ ಥರ ಎಲ್ಲ ನೋಡಲಿಲ್ಲ. ಜಸ್ಟ್ ತುಂಬ ಓಲ್ಡ್ ಇತ್ತಲ್ಲ ಟೆಂಪಲ್. ಸೊ ಒಳಗಡೆ ಎಲ್ಲ ಅಷ್ಟು ಬಂದೆಲ್ಲ ನೋಡ್ತಿರ್ಲಿಲ್ಲ. ಜಸ್ಟ್
ಜಾತ್ರೆಗೆ ಬಂದು ಹೊರಗಡೆನೆ ಸ್ವಲ್ಪ ಎಂಜಾಯ್ ಮಾಡಿ ಎಲ್ಲ ಹೋಗ್ತಿತ್ತು. ಇಲ್ಲಿಯದ್ದು ಮೇನ್ ಇದೆಂದರೆ ನೆಯ್ಯಪ್ಪ ಹೇಳ್ತಾರಲ್ಲ, ಅದನ್ನು ಒಳ್ಳೆ ಮಾಡಿ ತಿಂದು ಹೋಗ್ತಿದ್ದೆವು ನಾವು. ಸೊ ಈ ಥರ ಈ ದೇವಸ್ಥಾನದ ಇತಿಹಾಸ ಇದೆ. ಮತ್ತು ನಾವು ಆ ಸೈಡ್ ಈ ಸೈಡ್ ಅಂತ ಹೋದೆವು. ಇಲ್ಲಿ 2 ಗರ್ಭಗುಡಿ ಇದೆ, ಒಂದು ಮಹಾಲಿಂಗೇಶ್ವರ ಮತ್ತೊಂದು ಮಹಾಗಣಪತಿಯವರದ್ದು. ಸೊ 2 ಕಡೆ ಹೋಗಿ 2 ಕಡೆ ಪ್ರದಕ್ಷಿಣೆ ಹಾಕಿ ನಾವು ಎಲ್ಲ ನೋಡಿ ಪ್ರಾರ್ಥನೆ ಎಲ್ಲ 2 ಸಲ ಮಾಡಿ ಎಲ್ಲ ನಾವು ಅಲ್ಲಿಂದ ಹೊರಗಡೆ ಬಂದು, ಹೊರಗಡೆಯಿಂದ ಇನ್ನೊಂದು ಸೈಡಿಗೆ ಅವರು ಒಂದು ದೊಡ್ಡ ಇದು ಕಟ್ತಾ ಇದ್ದಾರೆ, ವೆಡ್ಡಿಂಗ್ ಹಾಲ್ ಎಲ್ಲ ಕಟ್ತಾ ಇದ್ದಾರೆ. ಅಲ್ಲಿ ಎಲ್ಲ ಸ್ವಲ್ಪ ಒಂದು ವಿಡಿಯೋಗ್ರಫಿ ಮಾಡಿದೆ. ಸ್ವಲ್ಪ ಮೆಲ್ಲ ನಡ್ಕೊಂಡು ಹೋಗುತ್ತಾ ಸುತ್ತ ಎಲ್ಲ ವಿಡಿಯೋಗ್ರಫಿ ಮಾಡಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮಂಗಗಳೆಲ್ಲ ಇದೆ. ಅದು ದೇವಸ್ಥಾನ ಇದ್ದಲ್ಲಿ ಎಲ್ಲ ಮಂಗಗಳು ಇವೆ ಅಲ್ಲ. ಸೊ ಅವರು ಕೂಡ ಇಲ್ಲಿ ಪಾತ್ರೆ ಎಲ್ಲ ತೊಳೆಯುತ್ತಿದ್ದಾಗ ಮಂಗಗಳೆಲ್ಲ ಅವರೊಟ್ಟಿಗೆ ಮಿಂಗಲಾಗಿ ಇದ್ದರು. ನಾನು ಮಾತ್ರ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದೆ, ಯಾಕೆ ಅಂದರೆ ತುಂಬ ಲಾಂಗ್ ಆಗ್ತದಲ್ಲ, ಅದಕ್ಕಾಗಿ. ಹೊರಗಡೆ ನೋಡಿ ಫುಲ್ಲು ಗದ್ದೆಗಳು, ಇಲ್ಲಿ ಬೇಸಾಯದ ಟೈಮ್ ಕೂಡ ಇವಾಗ ಮಳೆಯಿಂದ. ಸೊ ಹೊರಗಡೆ ಎಲ್ಲ ತುಂಬ ಗದ್ದೆಗಳು, ಗ್ರೀನರಿ, ಕಾಡು ಮತ್ತು ಮರಗಳು, ತುಂಬ ಚೆಂದ ಇದೆ ಈ ಏರಿಯಾ. ಮತ್ತು ಇಲ್ಲಿಯ ವಾತಾವರಣ ಅಂತೂ ಹೇಳುವುದೇ ಬೇಡ. ನಾನು ಮಾತ್ರ ಫಾಸ್ಟ್ ವಾಕಿಂಗ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ, ಅಷ್ಟು ಒಂಥರ ಅಲರ್ತಾ ಇದೆ ನನ್ನ ಕ್ಯಾಮರಾ. ನೋಡಿ ಈ ಥರ ಇದೆ ನೋಡಿ. ಮತ್ತು ನಾವು ಅಲ್ಲಿಂದ ಹೊರಗಡೆ ಬಂದು ನೆಯ್ಯಪ್ಪ ತಗೊಂಡೆವು, ತಿಂದುಕೊಂಡು. ಮತ್ತು ಹೊರಗಡೆ ಹೋಗಿ ಪುನಃ ಒಂದು ಎಲ್ಲ ವಿಡಿಯೋ ಎಲ್ಲ ಪುನಃ ಒಂದು ಸಲ ಮಾಡಿ ನಾವು ಹೊರಗಡೆ ಬಂದೆವು. ಇವತ್ತು ನನಗೆ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದರೆ, ಯಾಕಂದರೆ ತುಂಬ ದಿನದಿಂದ ಭಾವಿಸ್ತಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. 2-3 ಸಲ ಊರಿಗೆ ಬಂದೆ, ಆದರೂ ಬರಲಿಕ್ಕೆ ಆಗಲಿಲ್ಲ ನನಗೆ. ಸೊ ಇವತ್ತೊಂದು ತುಂಬ ಖುಷಿಯ ದಿನ. ನೋಡಿ ಈ ಥರ ಇದೆ ನಮ್ಮ ಊರಿನ ದೇವಸ್ಥಾನ. ಪೆರ್ನಂಕಿಲ ಅಂತ, ಗುಂಡು ಪಾದೆ ಅಂತ ಒಂದು ಪಾದೆ ಇದೆ, ಅದರ ಹತ್ತಿರ ಇದೆ ಇದು. ತುಂಬ ಚೆಂದ ಇದೆ. ನೀವು ಏನಾದರೂ ಈ ಸೈಡಿಗೆ ಬಂದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿ, ತುಂಬ ಒಳ್ಳೆಯದಿದೆ. ದೇವರು ಕೂಡ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆ ಏನಾದರೂ ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ಕಮೆಂಟ್ ಇದ್ದರೆ ಹಾಕಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ಅಲ್ಲಿಂದ ನಾವು ವಾಪಸ್ ಆಟೋ ರಿಕ್ಷಾದಲ್ಲಿ ಮನೆಗೆ ಹೋದೆವು. ಥ್ಯಾಂಕ್ ಯು ನಿಮಗೆಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ. ನೋಡಿ ನಮ್ಮ ಊರಿನ ಸೊಬಗು, ಫುಲ್ಲು ಗ್ರೀನರಿ ನೋಡಿ. ಇದು ನನ್ನ ತಾಯಿ ಮನೆ ಹತ್ತಿರ. ಓಕೆ, ಈ ದೇವಸ್ಥಾನ ಇರೋದು ನನ್ನ ತಾಯಿ ಮನೆ ಹತ್ತಿರ ಇಲ್ಲ, ಸ್ವಲ್ಪ ದೂರ ಇದೆ. ಸೊ ಅಲ್ಲಿಂದ ನಾವು ವಾಪಸ್ ಹೋಗ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು, ಪ್ರಭಾಕರನಿಗೂ ಧನ್ಯವಾದಗಳು ನಮಗೆ ಕರ್ಕೊಂಡು ಬಂದದಕ್ಕೆ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತೇನೆ.